ಬಿಗ್ ಬಾಸ್ ಕನ್ನಡ ಸೀಸನ್ 12 ದಿನದಿಂದ ದಿನಕ್ಕೆ ರೋಚಕ ತಿರುವುಗಳನ್ನು ಪಡೆದುಕೊಳ್ಳುತ್ತಿದ್ದು, ಈ ಸೀಸನ್ನಲ್ಲಿ ಹೆಚ್ಚು ಚರ್ಚೆಗೆ ಒಳಗಾಗಿರುವ ಸ್ಪರ್ಧಿಗಳ ಪೈಕಿ ಗಿಲ್ಲಿ ನಟ ಹೆಸರು ಪ್ರಮುಖವಾಗಿದೆ. ಹಾಸ್ಯ, ಸರಳ ವ್ಯಕ್ತಿತ್ವ, ನೇರ ಮಾತು ಹಾಗೂ ಜನಸಾಮಾನ್ಯರ ಭಾಷೆಯಲ್ಲಿ ಮಾತನಾಡುವ ಶೈಲಿಯ ಮೂಲಕ ಗಿಲ್ಲಿ ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಮಿಡಿ ಶೋಗಳ ಮೂಲಕ ಜನಪ್ರಿಯತೆ ಗಳಿಸಿದ್ದ ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದ ಕ್ಷಣದಿಂದಲೇ ಎಲ್ಲರ ಗಮನ ಸೆಳೆದರು. ಹಳ್ಳಿ ಹಿನ್ನೆಲೆ, ನೆಲಮಟ್ಟದ ಅನುಭವಗಳು, ಎಲ್ಲರನ್ನೂ ನಗಿಸುವ ಅವರ ಗುಣವೇ ಅವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ನಾನು ನಟನಾಗಿರಬಹುದು, ಆದರೆ ಎಲ್ಲರಂತೆ ನಾನು ಕೂಡ ಜನಸಾಮಾನ್ಯ ಎಂಬ ಅವರ ನಿಲುವು ಪ್ರೇಕ್ಷಕರಿಗೆ ಹತ್ತಿರವಾಯಿತು. ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಮೊದಲ ವಾರದಿಂದಲೇ ಗಿಲ್ಲಿ ತಮ್ಮ ಹಾಸ್ಯಭರಿತ ಮಾತುಗಳು ಮತ್ತು ಪಂಚ್ ಡೈಲಾಗ್ಗಳಿಂದ ಶೋಗೆ ಜೀವ ತುಂಬಿದರು. ಗಂಭೀರ ಸಂದರ್ಭದಲ್ಲೂ ಹಾಸ್ಯವನ್ನು ಜೋಡಿಸಿ ವಾತಾವರಣವನ್ನು ಹಗುರಗೊಳಿಸುವ ಗುಣ ಗಿಲ್ಲಿಯ ವಿಶೇಷತೆ. ಕೆಲವೊಮ್ಮೆ ಅವರ ಹಾಸ್ಯವೇ ವಿವಾದಕ್ಕೆ ಕಾರಣವಾದರೂ ಅದೇ ಅವರ ಆಟಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಟಾಸ್ಕ್ಗಳ ವಿಚಾರದಲ್ಲಿ ಗಿಲ್ಲಿ ಹೆಚ್ಚು ತಲೆಕೆಡಿಸಿಕೊಂಡಿಲ್ಲ ಎಂಬ ಟೀಕೆಗಳಿದ್ದರೂ ತಂಡದ ಆಟದಲ್ಲಿ ತಮ್ಮ ಪಾತ್ರವನ್ನು ನಿಷ್ಠೆಯಿಂದ ನಿರ್ವಹಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಕೆಲ ಟಾಸ್ಕ್ಗಳಲ್ಲಿ ಅವರ ನಿರ್ಲಿಪ್ತ ಧೋರಣೆ ಟೀಕೆಗೆ ಗುರಿಯಾದರೂ ಮನೋರಂಜನೆಯ ಅಂಶವನ್ನು ಅವರು ಎಂದಿಗೂ ಮರೆಯಲಿಲ್ಲ. ಇದರಿಂದ ಪ್ರೇಕ್ಷಕರಿಗೆ ಗಿಲ್ಲಿ ಮೇಲಿನ ಮೆಚ್ಚುಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗಿದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಹೆಸರು ಕೇಳುತ್ತಿದ್ದಂತೆ ನೆನಪಾಗುವುದು ಅವರ ಹಾಸ್ಯದ ಮಾತುಗಳು, ಜೊತೆಗೆ ಸಹಸ್ಪರ್ಧಿಗಳೊಂದಿಗೆ ನಡೆದ ಮಾತಿನ ಚಕಮಕಿ. ಕೆಲವು ಸಂದರ್ಭಗಳಲ್ಲಿ ಹಿರಿಯ ಸ್ಪರ್ಧಿಗಳ ಟೀಕೆಗೆ ಗುರಿಯಾದ ಗಿಲ್ಲಿ ಮತ್ತೆ ಕೆಲವೊಮ್ಮೆ ತಮ್ಮದೇ ಶೈಲಿಯಲ್ಲಿ ಉತ್ತರ ನೀಡುವ ಮೂಲಕ ಈ ಸೀಸನ್ನಲ್ಲಿ ಕಿಚ್ಚನ ಚಪ್ಪಾಳೆ ಕೂಡ ಗಿಟ್ಟಿಸಿಕೊಂಡರು. ಹಲವು ವಾರಗಳಲ್ಲಿ ಈ ವಾರದ ಹೈಲೈಟ್ ಸ್ಪರ್ಧಿ ಎಂಬ ಮಟ್ಟಿಗೆ ಗಿಲ್ಲಿ ಹೆಸರು ಚರ್ಚೆಗೆ ಬಂತು. ಶೋನಲ್ಲಿ ಡಲ್ನೆಸ್ ಕಾಣಿಸಿಕೊಂಡ ಸಮಯದಲ್ಲಿ ಗಿಲ್ಲಿಯ ಒಂದೇ ಒಂದು ಡೈಲಾಗ್ ಅಥವಾ ಆಕ್ಷನ್ ಎಪಿಸೋಡ್ಗೆ ಹೊಸ ಉತ್ಸಾಹ ತುಂಬಿದ ಉದಾಹರಣೆಗಳು ಕೂಡ ಇದೆ. ಬಿಗ್ ಬಾಸ್ ಪ್ರವೇಶಿಸಿದ ಬಳಿಕ ಗಿಲ್ಲಿ ನಟ ಅವರ ಸೋಷಿಯಲ್ ಮೀಡಿಯಾ ಫಾಲೋವಿಂಗ್ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಗಿಲ್ಲಿಯ ವಿಡಿಯೋ ಕ್ಲಿಪ್ಗಳು ವೈರಲ್ ಆಗಿವೆ. ಅಷ್ಟೇ ಅಲ್ಲದೆ ಗಿಲ್ಲಿ ಆರ್ಮಿ, ಗಿಲ್ಲಿ ಫ್ಯಾನ್ಸ್ ಎಂಬ ಅದೆಷ್ಟೋ ಫ್ಯಾನ್ಸ್ ಪೇಜ್ಗಳು ಕೂಡ ಆರಂಭವಾಗಿದ್ದು, ಪ್ರತಿ ದಿನವೂ ಗಿಲ್ಲಿಗೆ ಬೆಂಬಲದ ಪೋಸ್ಟ್ಗಳು ಹರಿದು ಬರುತ್ತಲೇ ಇದೆ. ರಾಜ್ಯ, ಅಂತಾರಾಜ್ಯ ಮಾತ್ರವಲ್ಲದೆ ವಿದೇಶದಲ್ಲಿರುವ ಕನ್ನಡಿಗರು ಕೂಡ ಗಿಲ್ಲಿಗೆ ಬೆಂಬಲ ಸೂಚಿಸುತ್ತಿದ್ದು, ವೋಟಿಂಗ್ ವೇಳೆ ಭಾರೀ ಬೆಂಬಲ ಸಿಗುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ. ಇದು ಗಿಲ್ಲಿಯನ್ನು ಈ ಸೀಸನ್ನ ಸ್ಟ್ರಾಂಗ್ ಕಂಟೆಂಡರ್ ಆಗಿ ಗುರುತಿಸುವಂತೆ ಮಾಡಿದೆ. ಈ ಸೀಸನ್ನಲ್ಲಿ ಗಿಲ್ಲಿ ನಟ ಅವರ ಆಟಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಒಂದು ಕಡೆ ಶೋಗೆ ಜೀವ ತುಂಬುವ ಸ್ಪರ್ಧಿ, ನೈಜ ವ್ಯಕ್ತಿತ್ವ, ಹಾಸ್ಯವೇ ಇವರ ಶಕ್ತಿ, ತಮ್ಮ ಜೊತೆಗೆ ನಿಂತವರ ಪರ ಸದಾ ನಿಲ್ಲುವ ಗಿಲ್ಲಿಯ ಆಟ ಪ್ರೇಕ್ಷಕರಿಗೆ ಇಷ್ಟವಾದರೆ, ಮತ್ತೊಂದೆಡೆ ಮಿತಿಮೀರಿದ ಹಾಸ್ಯ, ಸೀರಿಯಸ್ ಆಟ ಕಾಣಿಸುತ್ತಿಲ್ಲ, ಕೆಲವು ಮಾತುಗಳು ಅನವಶ್ಯಕ ಎಂಬ ಟೀಕೆಗಳು ಕೂಡ ಕೇಳಿಬರುತ್ತಿದೆ. ಆದರೆ ಈ ಟೀಕೆ ಮೆಚ್ಚುಗೆಗಳ ನಡುವೆಯೇ ಗಿಲ್ಲಿ ಹೆಸರು ನಿರಂತರವಾಗಿ ಟ್ರೆಂಡಿಂಗ್ನಲ್ಲಿರುವುದು ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಫೈನಲ್ ಹಂತದತ್ತ ಸಾಗುತ್ತಿರುವ ಈ ಹೊತ್ತಿನಲ್ಲಿ ಗಿಲ್ಲಿ ನಟ ಟ್ರೋಫಿ ಗೆಲ್ಲುವ ಸ್ಪರ್ಧೆಯಲ್ಲಿ ಇದ್ದಾರಾ ಎಂಬ ಪ್ರಶ್ನೆ ಪ್ರೇಕ್ಷಕರಲ್ಲಿ ಮೂಡಿದೆ. ಆಟದ ತಂತ್ರಕ್ಕಿಂತ ಮನೋರಂಜನೆಗೆ ಹೆಚ್ಚು ಒತ್ತು ನೀಡಿದ ಗಿಲ್ಲಿ ಪ್ರೇಕ್ಷಕರ ಮತದ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಇನ್ನು ಈ ಬಾರಿಯ ಸೀಸನ್ನ ವಿನ್ನರ್ ಗಿಲ್ಲಿಯೇ ಆಗಬಹುದು ಎಂದು ಅನೇಕರು ಊಹಿಸಿದ್ದಾರೆ. ಶೋ ಮುಗಿದ ಬಳಿಕ ಗಿಲ್ಲಿಗೆ ಸಿನಿರಂಗ, ಟಿವಿ ಶೋಗಳು ಮತ್ತು ಡಿಜಿಟಲ್ ವೇದಿಕೆಗಳಲ್ಲಿ ಹೆಚ್ಚಿನ ಅವಕಾಶಗಳು ಸಿಗಲಿದೆ ಎಂಬ ನಿರೀಕ್ಷೆ ಇದೆ. ಬಿಗ್ ಬಾಸ್ ಮನೆ ಗಿಲ್ಲಿ ನಟ ಅವರಿಗೆ ಹೊಸ ಗುರುತು, ದೊಡ್ಡ ಅಭಿಮಾನಿ ಬಳಗ ಮತ್ತು ಭವಿಷ್ಯದ ದಾರಿಯನ್ನು ತೆರೆದಿದೆ ಎನ್ನುವುದು ಅತಿಶಯೋಕ್ತಿ ಅಲ್ಲ. ಬಿಗ್ ಬಾಸ್ ಮನೆ ಗಿಲ್ಲಿ ನಟ ಅವರಿಗೆ ಹೊಸ ಗುರುತು, ದೊಡ್ಡ ಅಭಿಮಾನಿ ಬಳಗ ಮತ್ತು ಭವಿಷ್ಯದ ದಾರಿಯನ್ನು ತೆರೆದಿದೆ ಎನ್ನುವುದು ಅತಿಶಯೋಕ್ತಿ ಅಲ್ಲ. ಹಾಸ್ಯಪೂರ್ಣ ವ್ಯಕ್ತಿತ್ವ, ಜನಸಾಮಾನ್ಯರ ಭಾಷೆ, ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ಬೆಂಬಲ ಮತ್ತು ಚರ್ಚೆಗೆ ಕಾರಣವಾಗುವ ಕ್ಷಣಗಳ ಮೂಲಕ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರಮುಖ ಹೈಲೈಟ್ ಸ್ಪರ್ಧಿಯಾಗಿದ್ದಾರೆ. ಗೆಲುವು ಯಾರಿಗೆ ಸಿಗುತ್ತದೆ ಎಂಬುದು ಇನ್ನೂ ಗೊತ್ತಿಲ್ಲದಿದ್ದರೂ ಈ ಸೀಸನ್ ಮುಗಿಯುವಷ್ಟರಲ್ಲಿ ಗಿಲ್ಲಿ ನಟ ಕನ್ನಡ ರಿಯಾಲಿಟಿ ಶೋ ಇತಿಹಾಸದಲ್ಲಿ ನೆನಪಾಗುವ ಹೆಸರಾಗಿರುವುದು ಮಾತ್ರ ಖಚಿತವಾಗಿದೆ. ಹಾಸ್ಯಪೂರ್ಣ ವ್ಯಕ್ತಿತ್ವ, ಜನಸಾಮಾನ್ಯರ ಭಾಷೆ, ಸಾಮಾಜಿಕ ಮಾಧ್ಯಮದ ಬೆಂಬಲದ ಜೊತೆಗೆ ಚರ್ಚೆಗೆ ಕಾರಣವಾಗುವ ಕ್ಷಣಗಳ ಮೂಲಕ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರಮುಖ ಹೈಲೈಟ್ ಸ್ಪರ್ಧಿಯಾಗಿದ್ದಾರೆ.
ಗೆಲುವು ಯಾರಿಗೆ ಸಿಗುತ್ತದೆ ಎಂಬುದು ಇನ್ನೂ ಗೊತ್ತಿಲ್ಲದಿದ್ದರೂ ಈ ಸೀಸನ್ ಮುಗಿಯುವಷ್ಟರಲ್ಲಿ ಗಿಲ್ಲಿ ನಟ ಕನ್ನಡ ರಿಯಾಲಿಟಿ ಶೋ ಇತಿಹಾಸದಲ್ಲಿಯೇ ನೆನಪಾಗಿರುವ ಹೆಸರು ಆಗುವುದು ಮಾತ್ರ ಖಚಿತವಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.